ಬಹುಭಾಷಾ ನಟಿ ರಶ್ಮಿಕಾ ಮಂದಣ್ಣ ಆಗಾಗ ಒಂದಲ್ಲ ಒಂದು ವಿವಾದ ಮಾಡ್ಕೋತಿರ್ತಾರೆ. ಇತ್ತೀಚೆಗೆ ರಶ್ಮಿಕಾ ನಾನು ಹೈದರಾಬಾದ್ನವಳು ಅಂತ ಹೇಳಿದ್ದು ಅನೇಕರ ಕೋಪಕ್ಕೆ, ಅದರಲ್ಲೂ ಕನ್ನಡಿಗರ ಕೋಪಕ್ಕೆ ಕಾರಣವಾಗಿತ್ತು. ಇನ್ನು ಬೆಂಗಳೂರು ಅಂತಾರಾಷ್ಟ್ರೀಯ ಸಿನಿಮೋತ್ಸವ ಆರಂಭ ಆದಾಗ್ನಿಂದ ಅದಕ್ಕೆ ಸಂಬಂಧಪಟ್ಟಂತೆ ಹಲವು ವಿವಾದಗಳು ಶುರುವಾಗಿವೆ. ಡಿಸಿಎಂ ಡಿಕೆ ಶಿವಕುಮಾರ್ ಚಿತ್ರರಂಗದವರ ನಟ್ಟು ಬೋಲ್ಟು ಟೈಟ್ ಮಾಡಬೇಕಿದೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ರು. ಚಿತ್ರನಟರು ಯಾರು ಚಿತ್ರೋತ್ಸವಕ್ಕೆ ಸಾಥ್ ಕೊಡಲ್ಲ ಅನ್ನುವಂಥ ವಾದ. ಅದರಲ್ಲಿ ಪ್ರಮುಖವಾಗಿ ರಶ್ಮಿಕಾ ಮಂದಣ್ಣ ಮೇಲೆ ಶಾಸಕ ರವಿಕುಮಾರ್ ಗೌಡ ಆರೋಪ ಮಾಡಿದ್ರು. ಕಳೆದ ಬಾರಿ ರಶ್ಮಿಕಾ ಮಂದಣ್ಣಗೆ ಶಾಸಕರೊಬ್ರು ಮನೆ ತನಕ ಹೋಗಿ ಆಹ್ವಾನ ಕೊಟ್ಟಿದ್ರು. ಆದರೂ ಕೂಡ ಅವರು ಯಾವತ್ತೂ ಕನ್ನಡ ಚಿತ್ರೋತ್ಸವಕ್ಕೆ ಬಂದೇ ಇಲ್ಲ. ನಾನು ಹೈದರಾಬಾದ್ನಲ್ಲಿದ್ದೀನಿ, ನನ್ನ ಬಳಿ ಸಮಯ ಇಲ್ಲ ಬರೋದಕ್ಕೆ ಅಂತ ಹೇಳಿರೋದಾಗಿ ಆರೋಪ ಮಾಡಿದ್ರು. ಈಗ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ರಶ್ಮಿಕಾ ಮಂದಣ್ಣ ಅವರ ಆಪ್ತ ಮೂಲಗಳು ಪ್ರತಿಕ್ರಿಯೆ ಕೊಟ್ಟಿವೆ. ರಶ್ಮಿಕಾ ಅವರು ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಬರಲು ನಿರಾಕರಿಸಿದ್ದು ಮತ್ತು ಕರ್ನಾಟಕದ ಬಗ್ಗೆ ಅಗೌರವದಿಂದ ಮಾತನಾಡಿದ್ದಾರೆ ಎಂಬುದು ಸಂಪೂರ್ಣ ಸುಳ್ಳು. ರವಿಕುಮಾರ್ ಮಾತಲ್ಲಿ ಸ್ವಲ್ಪವೂ ಸತ್ಯ ಇಲ್ಲ ಅನ್ನೋದಾಗಿ ಹೇಳಿಕೊಂಡಿರೋದು ವರದಿಯಾಗಿದೆ.